ಮನೆಯಲ್ಲಿ ಒಂದು 15-20 ಜನ ಇರುವಾಗ ನಾವೆಲ್ಲರ ಜೊತೆಗೂ ಚೆನ್ನಾಗಿರೋದಕ್ಕಾಗೋದಿಲ್ಲ, ನಾವೆಲ್ಲರಿಗೂ ಕ್ಲೋಸ್ ಆಗೋದಕ್ಕಾಗೋದಿಲ್ಲ. ಬಟ್ ನಮ್ದೊಂದು ಕಂಫರ್ಟ್ ಝೋನ್ ಅಂತ ಇರುತ್ತೆ. ಒಂದಷ್ಟು ಜನ ಅದು ಟಾಸ್ಕ್ ಹೊರತಾಗಿ ನಾವು ಎಲ್ಲೋ ಕುತ್ಕೊಂಡು ಮಾತಾಡ್ತಿರ್ತೀವಿ ಫ್ರೀ ಟೈಮಲ್ಲಿ, ಈ ಥರದ್ದು ಒಂದು ಕಂಫರ್ಟ್ ಝೋನ್ ಇರುತ್ತೆ. ಬಟ್ ಮನೆಯಲ್ಲಿ ಅದನ್ನು ಹೇಗೆ ಕನ್ಸಿಡರ್ ಮಾಡ್ತಾರೆ ಅಂದರೆ ಅದೊಂದು ಗುಂಪು ಅಂತ ಕನ್ಸಿಡರ್ ಮಾಡೋಕ್ಕೆ ಶುರು ಮಾಡ್ತಾರೆ. ಎಕ್ಸಾಂಪಲು, ರಾಶಿಕಾ ಇತ್ತೀಚೆಗೆ ಒಂದು ಎಪಿಸೋಡಲ್ಲಿ ಕುತ್ಕೊಂಡು ಹೇಳ್ತಿರ್ತಾರೆ, ಅಂದರೆ ಇವಾಗ ಗಿಲ್ಲಿಗೆ ಏನಾದರೂ ವಿಚಾರ ಹೇಳಿದ್ರೆ ಅದು ನಿಮ್ಮವ್ರಿಗೂ ಎಲ್ಲ ಬಂದು ಮತ್ತೆ ಡಿಸ್ಕಷನ್ ಆಗುತ್ತೆ ಅದು ಅಂಥೇಳಿ. ಅಂದರೆ ಯಾವ ಥರ ಅಂದರೆ, ನೀವು ಧನುಷು, ಕಾವ್ಯ, ಸ್ಪಂದನ ಒಂದು ಗ್ರೂಪು, ಗಿಲ್ಲಿ ಬಂದು ಕಾವ್ಯ ಹತ್ರ ಹೇಳ್ತಾರೆ, ಕಾವ್ಯ ಬಂದುಬಿಟ್ಟು ಬೇರೆ ಸ್ಪಂದನಂಗೆ ಹೇಳಿ ಸ್ಪಂದನ ನಿಮ್ಮ ಹತ್ರ ಎಲ್ಲ ಡಿಸ್ಕಸ್ ಮಾಡ್ತಾರೆ ಅಂತ. ಅದೊಂದು ಗ್ರೂಪ್ ಥರ ಅನ್ನೋ ಥರ ಮಾತಾಡ್ತಾರೆ ಅವರು. ಆ್ಯಂಡ್ ಆ ಗ್ರೂಪ್ ಅಡ್ಮಿನಿಗೆ ಸ್ಪಂದನ ಅನ್ನೋ ಥರನೂ ಹೇಳ್ತಾರೆ ಅವರು. ಸೊ ನಿಮಗೇನು ಅನಿಸುತ್ತೆ ಇದ್ರ ಬಗ್ಗೆ ಅಂತ? ಇಲ್ಲಿ ಪಾಪ ನಾನು ನೋಡಿದಂಗೆ ಸ್ಪಂದನ ಯಾವತ್ತು ಬಂದು ಇನ್ನೊಬ್ಬರ ಮೇಲೆ ಯಾವತ್ತೂ ಕೆಟ್ಟದ್ದು ಹೇಳಿಲ್ಲ ನಮ್ಮ ಹತ್ರ ಕೂಡ. ಆಮೇಲೆ ಯಾವಾಗಲೂ ನಾವು 4 ಜನ ಕೂತಿದ್ದ ಕೂಡ ನಾವು ಅವ್ರ ಬಗ್ಗೆ ಇವ್ರ ಬಗ್ಗೆ ಮಾತಾಡಿದ್ದೇ ಇಲ್ಲ, ಬರೀ ನಮ್ಮ ಫ್ಯಾಮಿಲಿ ಬಗ್ಗೆ. ಇಲ್ಲ ಅಂದ್ರೆ ಯಾವ್ದು ನಾವೆಲ್ಲ ಏನಕ್ಕೆ ಅದು ಒಂದು ಕ್ಲೋಸ್ ಆಗಿತ್ತು ಅಂದ್ರೆ ನಾವೆಲ್ಲರೂ ಸೀರಿಯಲ್ ಬ್ಯಾಕ್ ಗ್ರೌಂಡ್ ಅವರು, ನಾವೆಲ್ಲರೂ ನೆಕ್ಸ್ಟ್ ಕ್ವೆಶ್ಚನ್ ಇದೇನಂದ್ರೆ, ಒಬ್ರು ಕಂಟೆಸ್ಟೆಂಟ್ ಇಲ್ಲಿ ಇಂಟರ್ವ್ಯೂನಲ್ಲೇ ಹೇಳ್ತಾರೆ, ಅಲ್ಲಿ ಸೀರಿಯಲ್ ಅವರೇ ಒಂದು ಗುಂಪು ಮಾಡ್ಕೊಂಡ್ಬಿಟ್ಟಿದ್ದಾರೆ ಎಲ್ರು, ಅವರು ಬೇರೆ ಯಾರನ್ನೂ ಸೇರ್ಸ್ಕೊಳೋದಿಲ್ಲ, ಬೇರೆ ಯಾರ ಜೊತೆಗೆ ಅವ್ರು ಸೇರೋದಿಲ್ಲ ಅಂತ. ಆ ಥರ ಏನೂ ಇಲ್ಲ, ಎಲ್ಲರ ಜೊತೆ ಸೇರ್ತಿದ್ವಿ ನಾವು. ಬಟ್ ಏನಾಗ್ತಿತ್ತು ಅಂದ್ರೆ ಒಂದ್ಸಲ ಒಬ್ಬೊಬ್ಬರು ಮಾತಾಡ್ಬೇಕಾದ್ರೆ ಏನಾಗುತ್ತೆ, ಇವಾಗ ರಘು ಸರ್ ಅವ್ರ ಕಾನ್ವರ್ಸೇಷನ್ ಎಲ್ಲ ಹೇಗಿರುತ್ತೆ ಅಂದ್ರೆ, ಜಿಮ್, ಫಿಟ್ನೆಸ್ ರಿಲೇಟೆಡ್, ಅಲ್ಲಿ ರಶಲ್ಲಿ ಕಾಂಪಿಟೇಷನ್ ಮಾಡಿದ್ದೆ, ಅದೆಲ್ಲ ನಮ್ಗೆ ಎಲ್ರಿಗೂ ಕನೆಕ್ಟ್ ಆಗಲ್ಲ. ಬಟ್ ಜಿಮ್ ಅಂತ ನಾನು ಧನುಷ್ ಎಲ್ಲ ಕನೆಕ್ಟ್ ಆಗ್ತೀವಿ ಅಲ್ವಾ. ಗಿಲ್ಲಿ ಅಂತ ಬಂದಾಗ ಅವ್ನು ಬರೀ ರೇಗ್ಸೋದೇ ಜಾಸ್ತಿ, ನಮ್ಗೆ ರೇಗ್ಸಕ್ಕೆ ಬರಲ್ಲ. ಅವ್ನ ಜೊತೆ ಸ್ವಲ್ಪ ಹೊತ್ತು ಇದ್ಬಿಟ್ಟು ಕಾಮಿಡಿ ಆಗಿರ್ಬೋದು. ಇಲ್ಲಿ ಸ್ಪಂದನ, ಕಾವ್ಯ ಅಂತೆಲ್ಲ ಇದ್ದಾಗ ಏನಾಗುತ್ತೆ ಅಂದ್ರೆ, ನಮ್ಮ ಶೋ ಬಗ್ಗೆ, ನಮ್ಮ ಚಾನೆಲ್ ಬಗ್ಗೆ, ಅವ್ರ ಜರ್ನಿ ಹೇಗಿತ್ತು, ಯಾಕಂದ್ರೆ ನಾವೆಲ್ಲ ಸೀರಿಯಲ್ ಕೆಲಸ ಮಾಡಿದಾಗಿಂದ ವಿ ಫೇಸ್ ದ ಸೇಮ್ ಎಕ್ಸ್ಪೀರಿಯನ್ಸಸ್. ಇವಾಗ ನಾನು ಪಟ್ಟಿರೋ ಕಷ್ಟ ಅವಳು ನೋಡಿರ್ತಾಳೆ, ಸೇಮ್ ಅಲ್ವಾ. ಸೊ ಒಂದು ಕಾನ್ವರ್ಸೇಷನ್ ಮಾತಾಡ್ಬೇಕಾದ್ರೆ, ಅಭಿ ಅವತ್ತು ಹಂಗಾಗಿತ್ತು, ಅವಾರ್ಡ್ ಶೋ ಹಿಂಗಾಗಿತ್ತು, ವಿ ವಿಲ್ ರಿಲೇಟ್. ಅದಕ್ಕೆ ಆ ಥರ ಒಂದು ಇದಿತ್ತು ಅಷ್ಟೇ. ಆಮೇಲೆ ಬೇರೆಯವ್ರ ಹತ್ರ ಹೋದಾಗ ಏನಾಗ್ತೈತೆ ಅಂದ್ರೆ, ಅವ್ರ ಮೆಂಟಾಲಿಟಿ ನಮ್ಮ ಮೆಂಟಾಲಿಟಿ ಕನೆಕ್ಷನ್ ಇರ್ತಾ ಇರಲಿಲ್ಲ. ಎಕ್ಸಾಂಪಲ್, ಇವಾಗ ಒಂದು ಎಕ್ಸಾಂಪಲ್ ಕೊಡ್ಬೇಕಂದ್ರೆ ಜಾನ್ವಿ ಅವರು, ಶಿ ವಾಸ್ ಅ ವೆರಿ ನೈಸ್ ಪರ್ಸನ್ ಮನೆಯಲ್ಲಿ. ಬರುತ್ತೆ ನಂದೇನು ಅಷ್ಟು ಕಾನ್ವರ್ಸೇಷನ್ಸ್ ಆಗಿಲ್ಲ, ಯಾಕಂದ್ರೆ ಅವ್ರದ್ದು ಯೋಚನೆ ಮಾಡ್ತಿದ್ದ ರೀತಿ ಬೇರೆ. ಶಿ ವಾಸ್ ಇನ್ ಟು ರಿಯಾಲಿಟಿ ಶೋಸ್, ನ್ಯೂಸ್ ಆಂಕರಿಂಗ್, ಅದು ಇದೆಲ್ಲ. ಮೈನ್ ವಾಸ್ ಅ ಡಿಫರೆಂಟ್ ಫೀಲ್ಡ್. ಸೊ ನಂದು ಅವ್ರದ್ದು ಎಲ್ಲೂ ಕಾನ್ವರ್ಸೇಷನ್ ಮ್ಯಾಚ್ ಆಗಲಿಲ್ಲ, ಬಟ್ ವಿ ವರ್ ವೆರಿ ನೈಸ್ ಟು ಈಚ್ ಅದರ್. ಆ ಥರ. ಸೊ ನಾವಿಬ್ರು ಯಾವತ್ತೂ ಸೇರಕ್ಕೆ ಆಗಲಿಲ್ಲ, ಏನಕ್ಕೆ ನಮ್ಮ ಥಿಂಕಿಂಗ್ ಬೇರೆ, ಅವ್ರ ಥಿಂಕಿಂಗ್ ಬೇರೆ. ಸೊ ಯಾವ ಥರ ಯೋಚನೆ ಮಾಡ್ತೀವಿ, ಅವ್ರ ಜೊತೆ ಟೈಮ್ ಸ್ಪೆಂಡ್ ಮಾಡ್ತೀವಿ ಅಷ್ಟೇ. ಅದರಲ್ಲಿ ಗ್ರೂಪಿಸಮ್ ಅದು ಇದು ಯಾವತ್ತೂ ಇರಲಿಲ್ಲಪ್ಪ.